ಓಂ ಶಾಂತಿ. ಮುರಳಿಯ ದಿನಾಂಕ 3/6/2024 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವಂತಹ ತಂದೆಯನ್ನು ಬಹಳ ಪ್ರೀತಿಯಿಂದ ಆಸಕ್ತಿಯಿಂದ ನೆನಪು ಮಾಡಿರಿ. ನೆನಪಿನಿಂದಲೇ ತಾವು ಸತೋಪ್ರಧಾನರಾಗುತ್ತೀರಾ. ಪ್ರಶ್ನೆ: ಯಾವ ಒಂದು ಮಾತಿನ ಕಡೆ ಪೂರ್ಣ ಗಮನವಿದ್ದಾಗ ಬುದ್ಧಿಯ ಕಪಾಟ ತೆರೆಯುವುದು? ಉತ್ತರ: ವಿದ್ಯಾಭ್ಯಾಸದ ಕಡೆ ಗಮನವಿದ್ದಾಗ. ಭಗವಂತ ಓದಿಸುತ್ತಿದ್ದಾರೆ, ಆದ್ದರಿಂದ ಎಂದಿಗೂ ಸಹ ವಿದ್ಯಾಭ್ಯಾಸವನ್ನು ತಪ್ಪಿಸಬಾರದು. ಎಲ್ಲಿಯವರೆಗೆ ಬದುಕಿರುತ್ತೇವೆ ಅಲ್ಲಿಯವರೆಗೆ ಜ್ಞಾನಾಮೃತವನ್ನು ಕುಡಿಯಬೇಕು. ವಿದ್ಯಾಭ್ಯಾಸದಲ್ಲಿ ಗಮನ ಕೊಡಬೇಕು, ಆಬ್ಸೆಂಟ್ ಆಗಬಾರದು. ಅಲ್ಲಿ ಇಲ್ಲಿ ಅಂದರೆ ಎಲ್ಲಾದರೂ ಹುಡುಕಿ ಮುರಳಿಯನ್ನು ಸೇವಾ ಕೇಂದ್ರದಲ್ಲಿಯೇ ಕೇಳಬೇಕು. ಒಂದು ವೇಳೆ ಆಗಲೇ ಇಲ್ಲ ಎಂಬ ಪಕ್ಷದಲ್ಲಿ ಎಲ್ಲಿಂದಾದರೂ ಹುಡುಕಿಯಾದರೂ ಅವಶ್ಯವಾಗಿ ಮುರಳಿ ಓದಬೇಕು. ಮುರಳಿಯಲ್ಲಿ ಪ್ರತಿನಿತ್ಯ ಹೊಸ ಹೊಸ ಪಾಯಿಂಟ್ಸು ಹೊರಬರುತ್ತಿರುತ್ತವೆ. ಇದರಿಂದ ತಮ್ಮ ಕಪಾಟವೇ ತೆರೆಯಲ್ಪಡುವುದು. ಓಂ ಶಾಂತಿ. ಶಿವ ಭಗವಾನು ವಾಚ ಸಾಲಿಗ್ರಾಮಗಳ ಪ್ರತಿ. ಇದಂತೂ ಪೂರ್ತಿ ಕಲ್ಪದಲ್ಲಿ ಒಂದೇ ಸಲ ಆಗುವುದು. ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ, ಮತ್ತಾರೂ ಸಹ ತಿಳಿದುಕೊಳ್ಳಲಾಗುವುದಿಲ್ಲ. ಮನುಷ್ಯರು ಈ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಬಿಲ್ಕುಲ್ ತಿಳಿದುಕೊಂಡಿಲ್ಲ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಸ್ಥಾಪನೆಯಲ್ಲಿ ವಿಘ್ನಗಳಂತೂ ಬಂದೇ ಬರುತ್ತವೆ. ಇದಕ್ಕೆ ಹೇಳಲಾಗುವುದು ಜ್ಞಾನ ಯಜ್ಞ ಎಂದು. ತಂದೆ ತಿಳಿಸುತ್ತಾರೆ, ಈ ಹಳೆಯ ಪ್ರಪಂಚದಲ್ಲಿ ತಾವು ಏನೆಲ್ಲ ನೋಡುತ್ತಿದ್ದೀರಾ ಅದೆಲ್ಲವೂ ಸಹ ಸ್ವಾಹ ಆಗಲಿದೆ. ಅಂದಾಗ ಅದರ ಜೊತೆ ಮಮತ್ವವನ್ನು ಇಟ್ಟುಕೊಳ್ಳಬಾರದು. ತಂದೆ ಬಂದು ವಿದ್ಯಾಭ್ಯಾಸ ಮಾಡಿಸುತ್ತಾರೆ ಹೊಸ ಪ್ರಪಂಚಕ್ಕಾಗಿ. ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ. ಇದಾಗಿದೆ ಈ ಪ್ರಪಂಚ ಕಲಿಯುಗ. ಮತ್ತು ಸಂಗಮ ಯುಗ ವಾಯ್ಸ್ಲೆಸ್ ನಿರ್ವಿಕಾರಿ ಪ್ರಪಂಚವಾಗಿದೆ. ಇಲ್ಲಿ ಪರಿವರ್ತನೆ ಆಗುತ್ತೇವೆ. ಹೊಸ ಪ್ರಪಂಚಕ್ಕೆ ಹೇಳಲಾಗುವುದು ಸಂಪೂರ್ಣ ನಿರ್ವಿಕಾರಿ ಪ್ರಪಂಚ. ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಇದನ್ನಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ಪಾಯಿಂಟ್ಸು ತಿಳಿದುಕೊಳ್ಳುವಂತಹದ್ದಾಗಿದೆ. ತಂದೆ ಹಗಲು ರಾತ್ರಿ ಇದನ್ನೇ ಹೇಳುತ್ತಿರುತ್ತಾರೆ, ಮಕ್ಕಳೇ, ತಮಗೆ ಗುಹ್ಯಾತಿ ಗುಹ್ಯ ಮಾತುಗಳನ್ನು ತಿಳಿಸಿಕೊಡುತ್ತೇನೆ. ಎಲ್ಲಿಯವರೆಗೆ ತಂದೆ ಇದ್ದಾರೆ ವಿದ್ಯಾಭ್ಯಾಸ ನಡೆಯುತ್ತಲೇ ಇರುವುದು. ನಂತರ ವಿದ್ಯಾಭ್ಯಾಸವೂ ಸಹ ಬಂದಾಗುವುದು. ಈ ಮಾತುಗಳನ್ನು ತಾವು ಮಕ್ಕಳ ವಿನಃ ಮತ್ತಾರೂ ಸಹ ತಿಳಿದುಕೊಂಡಿಲ್ಲ. ತಮ್ಮಲ್ಲಿಯೂ ಕೂಡ ನಂಬರ್ ವಾರಿದ್ದೀರಾ. ಬಾಪ್ದಾದರವರು ಇದನ್ನು ಸಹ ತಿಳಿದುಕೊಂಡಿದ್ದಾರೆ. ಎಷ್ಟೊಂದು ಜನ ಬಿದ್ದು ಹೋಗುತ್ತಾರೆ, ಎಷ್ಟು ಕಷ್ಟಗಳು ಆಗುತ್ತಿರುತ್ತವೆ. ಈ ರೀತಿಯೆಲ್ಲ ಸದಾ ಎಲ್ಲರೂ ಪವಿತ್ರವಾಗಿರುತ್ತಾರೆ ಎಂದಲ್ಲ. ಪವಿತ್ರವಾಗಿಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು. ಮಾಲೆಯ ಮಣಿಗಳೇ ಪಾಸ್ ವಿತ್ ಆನರ್ ಆಗುತ್ತಾರೆ ಮತ್ತು ಪ್ರಜೆಗಳು ಸಹ ತಯಾರಾಗುತ್ತಾರೆ. ಇದು ಬಹಳ ತಿಳಿದುಕೊಳ್ಳುವಂತಹ ಮಾತಾಗಿದೆ. ತಾವು ಯಾರಿಗೆ ತಿಳಿಸಿಕೊಟ್ಟಾಗ ಅವರು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆಯಾ? ಇಲ್ಲ, ಸಮಯವಿಡಿಸುವುದು. ಅಂದಾಗ ಎಷ್ಟೆಷ್ಟು ತಂದೆ ತಿಳಿಸಿಕೊಡುತ್ತಾರೆ ಅಷ್ಟು ನೀವು ತಿಳಿಸಲು ಸಾಧ್ಯವಿಲ್ಲ. ರಿಪೋರ್ಟ್ಸ್ ಬರುತ್ತಿರುತ್ತದೆ, ಅದನ್ನು ಸಹ ತಂದೆ ತಿಳಿದುಕೊಂಡಿದ್ದಾರೆ. ಯಾರ ಮೇಲೆ ಕಂಪ್ಲೇಂಟ್ ಬರುತ್ತೆ ಅವರನ್ನು ಕೂಡ ತಂದೆ ತಿಳಿದುಕೊಂಡಿದ್ದಾರೆ. ಇಂತಹವರು ವಿಕಾರದಲ್ಲಿ ಬಿದ್ದರು, ಹೀಗಾಯಿತು ಹಾಗಾಯಿತು, ಎಲ್ಲ ಸಮಾಚಾರ ಬಾಬಾರವರ ಬಳಿ ಬರುತ್ತಿರುತ್ತದೆ. ಹೆಸರು ಬಾಬಾ ಹೇಳುವುದಿಲ್ಲ. ಹೆಸರು ಹೇಳಿದರೆ ಮತ್ತೆ ಮಾತನಾಡುವುದನ್ನೇ ನಿಲ್ಲಿಸುತ್ತಾರೆ. ಎಲ್ಲರೂ ತಿರಸ್ಕಾರದ ದೃಷ್ಟಿಯಿಂದ ಅವರನ್ನು ನೋಡುತ್ತಾರೆ. ಅವರು ಹೃದಯದಿಂದಲೇ ಅಂದರೆ ಮನಸ್ಸಿಂದ ಇಳಿದು ಹೋಗುತ್ತಾರೆ. ಪೂರ್ತಿ ಸಂಪಾದನೆ ಸಮಾಪ್ತಿಯಾಗುವುದು. ಇಲ್ಲಂತೂ ಯಾರೆಲ್ಲ ಪೆಟ್ಟು ತಿನ್ನುತ್ತಾರೆ ಅವರಿಗೆ ಗೊತ್ತು ಮತ್ತು ತಂದೆಗೂ ಗೊತ್ತು. ಇದು ಬಹಳ ಗುಪ್ತ ಮಾತಾಗಿದೆ. ತಾವು ಹೇಳುತ್ತೀರಾ, ಇಂತಹವರು ಸಿಕ್ಕಿದರೂ ಅವರಿಗೆ ಬಹಳ ಚೆನ್ನಾಗಿ ತಿಳಿಸಿದೆವು, ಸೇವೆಯಲ್ಲಿ ಇವರು ಸಹಯೋಗ ಕೊಡುತ್ತಾರೆ ಎಂದು. ಆದರೆ ಅವರು ಸಹ ಯಾವಾಗ ಸನ್ಮುಖದಲ್ಲಿ ಬರುತ್ತಾರೆ ಆಗಲೇ ಅಲ್ವಾ
ಈಗ ತಿಳ್ಕೊಳ್ಳಿ, ಗವರ್ನರ್ಗೆ ನೀವು ತುಂಬ ಚೆನ್ನಾಗಿ ತಿಳಿಸುತ್ತೀರಾ, ಆದರೆ ಅವರು ಯಾರಿಗೆ ತಿಳಿಸುತ್ತಾರೆ? ಯಾರಿಗೂ ತಿಳಿಸುವುದಿಲ್ಲ. ಕೆಲವರಿಗೆ ತಿಳಿಸಿದ್ರೂ ಕೂಡ ಒಪ್ಪಿಕೊಳ್ಳೋದಿಲ್ಲ. ಯಾರು ತಿಳಿದುಕೊಳ್ಳುವವರಿರುತ್ತಾರೆ ಅವರೇ ತಿಳಿದುಕೊಳ್ಳುತ್ತಾರೆ. ತಾವು ಮಕ್ಕಳು ತಿಳಿಸುತ್ತೀರಾ, ಇದಂತೂ ಮುಳ್ಳಿನ ಕಾಡಾಗಿದೆ, ನಾವು ಇದನ್ನು ಹೂತೋಟವನ್ನಾಗಿ ಮಾಡುತ್ತೇವೆ. ಮಂಗಳಂ ಭಗವಾನ್ ವಿಷ್ಣು ಎಂದು ಹೇಳ್ತಾರೆ ಅಲ್ವಾ? ಅದೆಲ್ಲ ಭಕ್ತಿ ಮಾರ್ಗದ ಶ್ಲೋಕಗಳು. ವಿಷ್ಣುವಿನ ರಾಜ್ಯ ಇರುವಾಗ ಮಂಗಳವಾಗಿರುವುದು. ವಿಷ್ಣುವಿನ ಅವತರಣೆಯನ್ನು ತೋರಿಸುತ್ತಾರೆ. ಬಾಬಾರವರು ಎಲ್ಲವನ್ನೂ ನೋಡಿದ್ದಾರೆ. ಬ್ರಹ್ಮ ಬಾಬಾ ಅನುಭವ ಇದೆ ಅಲ್ವಾ? ಎಲ್ಲ ಧರ್ಮದವರನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ತಂದೆ ಯಾವ ತನುವಿನಲ್ಲಿ ಬರುತ್ತಾರೆ ಅವರ ವ್ಯಕ್ತಿತ್ವ ಬೇಕು ಅಲ್ವಾ? ಅದಕ್ಕಾಗಿ ಹೇಳುತ್ತಾರೆ, ನಾನು ಬಹಳ ಜನ್ಮಗಳ ಅಂತಿಮದಲ್ಲಿ ಇಲ್ಲಿನ ಅನುಭವ ಬಹಳ ಯಾರಿಗೆ ಇರುತ್ತದೆ, ಆಗ ನಾನು ಅಂತಹವರಲ್ಲಿ ಬ್ರಹ್ಮ ತಂದೆಯಲ್ಲಿ ಪ್ರವೇಶ ಮಾಡುತ್ತೇನೆಂದು ಶಿವ ತಂದೆ ಹೇಳುತ್ತಾರೆ. ಅದು ಸಹ ಸಾಧಾರಣ ಮಾನವನಲ್ಲಿ. ವ್ಯಕ್ತಿತ್ವದ ಅರ್ಥ ಈ ರೀತಿಯಲ್ಲ, ರಾಜರು ಮಹಾರಾಜರು ಇರಬೇಕೆಂದಲ್ಲ. ಇವರಿಗಂತೂ ಬಹಳ ಅನುಭವವಿದೆ. ಬ್ರಹ್ಮ ಬಾಬರುವರಿಗೆ ಬಹಳ ಜನ್ಮಗಳ ಅಂತಿಮದಲ್ಲಿ ಈ ರಥದಲ್ಲಿ ಶಿವ ತಂದೆ ಬರುತ್ತಾರೆ. ತಾವು ತಿಳಿಸಬೇಕು, ಈ ರಾಜಧಾನಿ ಸ್ಥಾಪನೆ ಆಗುತ್ತಿದೆ, ಮಾಲೆ ತಯಾರಾಗುತ್ತಿದೆ. ಈ ರಾಜಧಾನಿ ಹೇಗೆ ಸ್ಥಾಪನೆಯಾಗುತ್ತಿದೆ, ರಾಜ ರಾಣಿ ಯಾರಾಗುತ್ತಾರೆ, ಈ ಎಲ್ಲ ಮಾತುಗಳನ್ನು ಒಂದೇ ದಿನದಲ್ಲಿ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಬೇಹದ್ದಿನ ತಂದೆಯೇ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ. ಭಗವಂತನೇ ಬಂದು ತಿಳಿಸುತ್ತಾರೆ. ಆದರೂ ಸಹ ಕೆಲವರಷ್ಟೇ ವಿರಳರು ಪವಿತ್ರವಾಗಿರುತ್ತಾರೆ. ಇದನ್ನು ಸಹ ತಿಳಿದುಕೊಳ್ಳುವುದರಲ್ಲಿ ಸಮಯ ಬೇಕು. ಎಷ್ಟೊಂದು ಶಿಕ್ಷೆಗಳನ್ನು ಅನುಭವಿಸುತ್ತಾರೆ. ಶಿಕ್ಷೆಗಳನ್ನು ಅನುಭವಿಸಿಯೂ ಪ್ರಜೆಗಳಾಗುತ್ತಾರೆ. ಇದಕ್ಕೆ ತಂದೆ ಹೇಳುತ್ತಾರೆ, ಮಕ್ಕಳೇ ತಾವು ಬಹಳ ಬಹಳ ಅನುಭವಿಗಳಾಗಬೇಕು. ಯಾರಿಗೂ ದುಃಖ ಕೊಡಬಾರದು. ತಂದೆ ಎಲ್ಲರಿಗೂ ಸುಖದ ಮಾರ್ಗವನ್ನು ತೋರಿಸಲು, ದುಃಖದಿಂದ ಮುಕ್ತರನ್ನಾಗಿ ಮಾಡಲು ಬಂದಿದ್ದಾರೆ. ಅಂದಾಗ ತಾವು ಯಾರಿಗೂ ದುಃಖ ಕೊಡಬಾರದು. ಹೇಗೆ ದುಃಖ ಕೊಡುತ್ತೀರಾ? ಈ ಎಲ್ಲ ಮಾತುಗಳು ತಾವು ಮಕ್ಕಳಿಗೆ ತಿಳಿದಿದೆ. ಹೊರಗಿನವರಂತೂ ತಿಳಿದುಕೊಳ್ಳುವುದು ಬಹಳ ಕಷ್ಟ. ಯಾರೆಲ್ಲ ಸಂಬಂಧಿಕರಿದ್ದಾರೆ ಅವರ ಜೊತೆ ಮಮತ್ವವನ್ನು ತೆಗೆಯಬೇಕು. ಮನೆಯಲ್ಲಿಯೇ ಇರಬೇಕು, ಆದರೆ ನಿಮಿತ್ತ ಮಾತ್ರವಾಗಿ. ಇದಂತೂ ಬುದ್ಧಿಯಲ್ಲಿ ಇದೆ. ಪೂರ್ತಿ ಪ್ರಪಂಚ ಸಮಾಪ್ತಿಯಾಗಲಿದೆ, ಆದರೆ ಈ ವಿಚಾರವೂ ಸಹ ಯಾರಿಗೂ ಬರುವುದಿಲ್ಲ. ಯಾರು ಅನನ್ಯ ಮಕ್ಕಳಿದ್ದಾರೆ ಅವರಷ್ಟೇ ತಿಳಿದುಕೊಳ್ಳುತ್ತಾರೆ. ಅವರು ಸಹ ಇನ್ನೂ ಕಲಿಯುವ ಪುರುಷಾರ್ಥ ಮಾಡುತ್ತಿರುತ್ತಾರೆ. ಅನೇಕರು ಫೇಲ್ ಆಗುತ್ತಾರೆ. ಮಾಯೆಯ ಆಟ ಬಹಳ ನಡೆಯುತ್ತದೆ. ಅದು ಸಹ ಬಹಳ ಶಕ್ತಿಶಾಲಿಯಾಗಿದೆ, ಮಾಯೆ. ಆದರೆ ಈ ಮಾತುಗಳನ್ನು ಅನ್ಯರಿಗೆ ತಿಳಿಸಲು ಸಾಧ್ಯವೇ? ನಿಮ್ಮ ಬಳಿ ಅನೇಕರು ಬರುತ್ತಾರೆ. ಇಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಲು ಬಯಸುತ್ತಾರೆ. ಇಷ್ಟೊಂದು ವರದಿಗಳು ಯಾಕೆ ಬರುತ್ತವೆ? ಈಗ ಇವರ ಬದಲಾವಣೆ ಆಗುತ್ತಿರುತ್ತದೆ ಅಂದಾಗ ಒಬ್ಬೊಬ್ಬರಿಗೂ ಸಹ ಕುಳಿತು ತಿಳಿಸಬೇಕಾಗುವುದು. ಆಗ ಹೇಳುತ್ತಾರೆ, ಇದಂತೂ ಬಹಳ ಒಳ್ಳೆಯ ಸಂಸ್ಥೆಯಾಗಿದೆ. ಯಾವಾಗೆಲ್ಲ ತಿಳ್ಕೊಳ್ತಾರೆ, ಆಗ ಹೇಳ್ತಾರೆ, ಇದು ತುಂಬ ಒಳ್ಳೆಯ ಸಂಸ್ಥೆಯಾಗಿದೆ. ರಾಜಧಾನಿಯ ಸ್ಥಾಪನೆಯ ಮಾತುಗಳು ಬಹಳ ಮುಖ್ಯ, ಗುಹ್ಯ ಗೋಪನೀಯವಾಗಿದೆ. ಬೇಹದ್ದಿನ ತಂದೆ ಮಕ್ಕಳಿಗೆ ದೊರೆತಿದ್ದಾರೆ ಅಂದಾಗ ಎಷ್ಟು ಖುಷಿಯಾಗಬೇಕು, ಹರ್ಷಿತರಾಗಬೇಕು. ನಾವು ವಿಶ್ವಕ್ಕೆ ಮಾಲೀಕರು, ದೇವತೆಗಳಾಗುತ್ತೇವೆ ಅಂದಾಗ ನಮ್ಮಲ್ಲಿ ಅವಶ್ಯವಾಗಿ ದೈವಿ ಗುಣಗಳಿರಬೇಕು. ಗುರಿ ಉದ್ದೇಶವಂತೂ ಸನ್ಮುಖದಲ್ಲಿದೆ. ಇವರು ಹೊಸ ಪ್ರಪಂಚದ ಮಾಲೀಕರು, ಲಕ್ಷ್ಮೀನಾರಾಯಣ. ಇದನ್ನು ತಾವಷ್ಟೇ ತಿಳಿದುಕೊಂಡಿದ್ದೀರಾ. ನಾವು ಓದುತ್ತಿದ್ದೇವೆ. ಜ್ಞಾನಸಾಗರ ಬೇಹದ್ದಿನ ತಂದೆ ನಮ್ಮನ್ನು ಸ್ವರ್ಗದಲ್ಲಿ ಕಳುಹಿಸಲು ಓದಿಸುತ್ತಿದ್ದಾರೆ. ನಮಗೆ ಈ ಜ್ಞಾನ ಸಿಗುತ್ತಿದೆ. ಯಾರು ಕಲ್ಪಕಲ್ಪವೂ ರಾಜ್ಯ ಭಾಗ್ಯವನ್ನು ಪಡೆದುಕೊಂಡಿದ್ದರೂ ಅವರೇ ಬರುತ್ತಾರೆ. ನಾವು ಕಲ್ಪದ ಹಿಂದಿನಂತೆ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಈ ಮಾಲೆ ನಂಬರ್ ವಾರಾಗಿ ತಯಾರಾಗುತ್ತಿದೆ.
ಹೇಗೆ ಶಾಲೆಯಲ್ಲಿಯೂ ಕೂಡ ಯಾರು ಚೆನ್ನಾಗಿ ಓದುತ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಸಿಗತ್ತೆ. ಅದೆಲ್ಲ ಹದ್ದಿನ ಮಾತುಗಳು. ತಮಗೆ ಬೇಹದ್ದಿನ ಮಾತುಗಳು ಸಿಗುತ್ತವೆ. ತಮ್ಮಲ್ಲಿ ಯಾರು ತಂದೆಗೆ ಸಹಯೋಗ ಕೊಡುತ್ತೀರಾ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ವಾಸ್ತವದಲ್ಲಿ ಮೊದಲು ನಿಮಗೆ ನೀವು ಸಹಯೋಗಿ ಆಗಬೇಕು, ಪವಿತ್ರರಾಗಿರಬೇಕು, ಸತೋಪ್ರಧಾನರಾಗಿರಬೇಕು. ಮೊದಲು ಪವಿತ್ರವಾಗಿದ್ದಿರಿ, ಸತೋಪ್ರಧಾನರಿದ್ದಿರಿ. ಈಗ ಪುನಃ ಅವಶ್ಯವಾಗಿ ಸತೋಪ್ರಧಾನರಾಗಬೇಕು. ತಂದೆಯನ್ನು ನೆನಪು ಮಾಡಬೇಕು. ಎದ್ದೊಳುತ್ತಾ, ಕುಳಿತುಕೊಳ್ಳುತ್ತಾ, ನಡೆಯುತ್ತಾ, ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಬೇಕು. ಯಾವ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಆ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಆದರೆ ಮಾಯೆ ವಿಕಲ್ಪಗಳನ್ನು ಸೃಷ್ಟಿಸುತ್ತದೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಯುದ್ಧದ ಮೈದಾನವಾಗಿದೆ ಅಲ್ವಾ? ಪಂಚವಿಕಾರಗಳ ಮೇಲೆ ವಿಜಯ ಪಡೆಯಬೇಕು. ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಸತೋಪ್ರಧಾನರಾಗುತ್ತೇವೆಂದು ತಿಳಿದುಕೊಳ್ಳುತ್ತೀರಾ. ತಂದೆ ಬಂದು ತಿಳಿಸುತ್ತಾರೆ, ಭಕ್ತಿ ಮಾರ್ಗದವರು ಏನನ್ನೂ ತಿಳಿದುಕೊಂಡಿಲ್ಲ. ಇದಂತೂ ವಿದ್ಯಾಭ್ಯಾಸವಾಗಿದೆ. ತಾವು ಪಾವನರು ಹೇಗಾಗುತ್ತೀರಾ? ಪಾವನರಾಗಿದ್ದೀರಿ, ಪುನಃ ಪಾವನರಾಗುತ್ತಿದ್ದೀರಾ. ದೇವತೆಗಳು ಪಾವನರಾಗಿದ್ದಾರೆ ಅಲ್ವಾ? ತಮಗೆ ಗೊತ್ತಿದೆ ನಾವು ವಿದ್ಯಾರ್ಥಿಗಳು, ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ. ಭವಿಷ್ಯದಲ್ಲಿ ಸೂರ್ಯವಂಶಿ ರಾಜ್ಯದಲ್ಲಿ ಬರುತ್ತೇವೆ. ಅದಕ್ಕಾಗಿ ಬಹಳ ಒಳ್ಳೆಯ ಪುರುಷಾರ್ಥ ಮಾಡಬೇಕು. ಎಲ್ಲವೂ ಅಂಕಗಳ ಮೇಲೆ, ಅಂದರೆ ತಾವು ಪಡೆಯುವಂತಹ ಮಾರ್ಕ್ಸ್ ಮೇಲೆ ಅವಲಂಬಿಸಿದೆ. ಯುದ್ಧದ ಮೈದಾನದಲ್ಲಿ ಫೇಲ್ ಆದರೆ ಚಂದ್ರವಂಶದಲ್ಲಿ ಹೋಗುತ್ತೀರಾ. ಯುದ್ಧದ ಹೆಸರನ್ನು ಕೇಳಿ ಚಂದ್ರವಂಶೀಯರಿಗೆ ಬಿಲ್ಲು ಬಾಣವನ್ನು ತೋರಿಸಿದ್ದಾರೆ. ಬಿಲ್ಲು ಬಾಣಗಳನ್ನು ಉಪಯೋಗಿಸಲು ಅಲ್ಲಿ ಬಾಹುಬಲದ ಯುದ್ಧ ಏನಿರುತ್ತೆ? ಅಂತಹ ಮಾತೇ ಇಲ್ಲ. ಮೊದಲು ಬಾಣಗಳ ಯುದ್ಧ ಬಹಳ ನಡೆಯುತ್ತಿತ್ತು. ಈ ಸಮಯದಲ್ಲಿವರೆಗೂ ಕೂಡ ಸಾಕ್ಷಿಗಳು ಇವೆ. ಕೆಲವರು ಬಾಣವನ್ನು ಒಡೆಯುವುದರಲ್ಲಿ ಬಹಳ ಚತುರರಿರುತ್ತಾರೆ. ಈಗ ಈ ಜ್ಞಾನದಲ್ಲಿ ಯುದ್ಧ ಮುಂತಾದ ಮಾತೇ ಇಲ್ಲ. ತಾವು ಮಕ್ಕಳಿಗೆ ತಿಳಿದಿದೆ, ಶಿವ ತಂದೆಯೇ ಜ್ಞಾನ ಸಾಗರ ಆಗಿದ್ದಾರೆ. ಅವರಿಂದ ನಾವು ಈ ಪದವಿಯನ್ನು ಪಡೆಯುತ್ತೇವೆ. ಈಗ ತಂದೆ ತಿಳಿಸುತ್ತಾರೆ, ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳ ಜೊತೆ ಮಮತ್ವವನ್ನು ತೆಗೆಯಿರಿ. ಇದೆಲ್ಲವೂ ಸಹ ಹಳೆಯದಾಗಿದೆ. ಹಳೆಯ ಸಂಬಂಧಗಳು, ಹಳೆಯ ಪ್ರಪಂಚ, ಹಳೆಯ ದೇಹವಾಗಿದೆ. ಹೊಸ ಪ್ರಪಂಚ ಸ್ವರ್ಣಿಮ ಭಾರತವಾಗಿದೆ. ಹೆಸರು ನೋಡಿ ಎಷ್ಟು ಪ್ರಸಿದ್ಧವಾಗಿದೆ. ಪ್ರಾಚೀನ ರಾಜಯೋಗವನ್ನು ಯಾರು ಕಲಿಸಿದರು ಮತ್ತು ಯಾವಾಗ ಕಲಿಸಿದರು ಇದು ಯಾರಿಗೂ ಗೊತ್ತಿಲ್ಲ. ಎಲ್ಲಿಯವರೆಗೆ ತಂದೆಯೇ ಬಂದು ತಿಳಿಸುವುದಿಲ್ಲ ಅಲ್ಲಿಯವರೆಗೆ ತಿಳಿಯುವುದಿಲ್ಲ. ಇದು ಹೊಸ ಜ್ಞಾನವಾಗಿದೆ. ಕಲ್ಪಕಲ್ಪವೂ ಏನೆಲ್ಲ ನಡೆದಿದೆ ಅದೇ ಪುನರಾವರ್ತನೆ ಆಗುತ್ತಿರುತ್ತದೆ. ಅದರಲ್ಲಿ ಸ್ವಲ್ಪವೂ ಸಹ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ತಂದೆ ತಿಳಿಸುತ್ತಾರೆ, ಈ ಅಂತಿಮ ಜನ್ಮದಲ್ಲಿ ಪವಿತ್ರವಾಗಿರುವುದರಿಂದ ಮುಂದೆ 21 ಜನ್ಮಗಳವರೆಗೆ ತಾವು ಅಪವಿತ್ರರು ಆಗುವುದಿಲ್ಲ. ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ಆದರೂ ಸಹ ಎಲ್ಲರೂ ಏಕರಸವಾಗಿ ಓದುತ್ತಾರೆಯಾ? ಇಲ್ಲ. ರಾತ್ರಿ ಹಗಲಿನ ಅಂತರವಿದೆ. ಓದಲು ಬರುತ್ತಾರೆ, ಮತ್ತೆ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿ ಮತ್ತೆ ಮರೆಯಾಗ್ಬಿಡ್ತಾರೆ, ಕಾಣೆಯಾಗ್ತಾರೆ. ಯಾರು ಚೆನ್ನಾಗಿ ಅರಿತುಕೊಳ್ಳುತ್ತಾರೆ ಅವರು ನಾವು ಹೇಗೆ ಬಂದೆವು, ಹೇಗೆ ಪವಿತ್ರತೆಯ ಪ್ರತಿಜ್ಞೆ ಮಾಡಿದೆವು ಎಂದು ತಮ್ಮ ಅನುಭವ ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಪವಿತ್ರತೆಯ ಪ್ರತಿಜ್ಞೆ ಮಾಡಿ ಒಂದು ಬಾರಿ ಪತಿತರಾದರೂ ಸಹ ಮಾಡಿರುವ ಸಂಪಾದನೆ ಎಲ್ಲ ಸಮಾಪ್ತಿಯಾಗುವುದು. ಮತ್ತೆ ಮನಸ್ಸು ತಿನ್ನುತ್ತೆ. ಆಗ ತಂದೆಯನ್ನು ನೆನಪು ಮಾಡಿ ಎಂದು ಯಾರಿಗೂ ಹೇಳಲಾಗುವುದಿಲ್ಲ. ಮೂಲ ಮಾತಂತೂ ವಿಕಾರದ ಬಗ್ಗೆ ಕೇಳುತ್ತಾರೆ. ತಾವು ಮಕ್ಕಳು ಈ ವಿದ್ಯಾಭ್ಯಾಸವನ್ನು ಪ್ರತಿನಿತ್ಯ ಓದಬೇಕು. ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತೇನೆ. ತಾವು ವಿದ್ಯಾರ್ಥಿಗಳಾಗಿದ್ದೀರಾ. ತಮಗೆ ಭಗವಂತ ಓದಿಸುತ್ತಿದ್ದಾರೆ. ತಾವು ಭಗವಂತನ ವಿದ್ಯಾರ್ಥಿಗಳಾಗಿದ್ದೀರಾ ಅಂದಾಗ
ಇಂತಹ ಸರ್ವಶ್ರೇಷ್ಠ ವಿದ್ಯಾಭ್ಯಾಸವನ್ನು ಒಂದು ದಿನವೂ ಸಹ ತಪ್ಪಿಸಬಾರದು. ಒಂದು ದಿನ ಮುರುಳಿ ಕೇಳದಿದ್ದರೂ ಸಹ ಗೈರು ಹಾಜರೇ ಅಲ್ವಾ, ಅಂದರೆ ಅಟೆಂಡೆನ್ಸ್ ಇರೋದಿಲ್ಲ. ಒಳ್ಳೊಳ್ಳೆಯ ಮಹಾರಥಿಗಳು ಕೂಡ ಕೆಲವೊಮ್ಮೆ ಮುರುಳಿಯನ್ನು ತಪ್ಪಿಸುತ್ತಾರೆ. ಅವರು ಅಂದುಕೊಳ್ಳುತ್ತಾರೆ, ನಾವಂತೂ ಎಲ್ಲವನ್ನ ತಿಳಿದುಕೊಂಡಿದ್ದೇವೆ, ಮುರುಳಿಯನ್ನು ಓದಲಿಲ್ಲವೆಂದರೆ ಏನೀಗ, ಈ ರೀತಿ ತಿಳ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ಅರೇ ಅಟೆಂಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಫೇಲ್ ಆಗ್ತೀರಾ ಅಲ್ವಾ. ಸ್ವಯಂ ತಂದೆಯೇ ಹೇಳ್ತಾರೆ, ನಾನು ಪ್ರತಿನಿತ್ಯ ಇಂಥ ಒಳ್ಳೊಳ್ಳೆಯ ಪಾಯಿಂಟ್ಸನ್ನು ತಿಳಿಸ್ಕೊಡ್ತೀನಿ. ಆ ಸಮಯಕ್ಕೆ ತಿಳ್ಕೊಳ್ಳುವುದರಿಂದ ಬಹಳ ಉಪಯೋಗ ಆಗತ್ತೆ. ಒಂದು ವೇಳೆ ಮುರುಳಿಯನ್ನೇ ಕೇಳಲಿಲ್ಲವೆಂದರೆ ಮತ್ತೆ ಹೇಗೆ ಉಪಯೋಗ ಆಗತ್ತೆ, ಪಾಯಿಂಟ್ಸ್ ಹೇಗೆ ಸಿಗತ್ತೆ? ಎಲ್ಲಿಯವರೆಗೆ ಬದುಕಿರುತ್ತೀರಾ ಅಲ್ಲಿಯವರೆಗೆ ಜ್ಞಾನಾಮೃತವನ್ನು ಕುಡಿಯುತ್ತಿರಬೇಕು, ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳಬೇಕು, ಎಂದಿಗೂ ಅಬ್ಸೆಂಟ್ ಆಗಬಾರದು. ಎಲ್ಲಿಂದಾದರೂ ಮುರುಳಿಯನ್ನು ಒಟ್ಟು ಕೇಳಲೇಬೇಕು, ಹುಡುಕಲೇಬೇಕು, ಕೇಳಬೇಕು. ಮುರುಳಿ ಸೆಂಟರಲ್ಲಿ ಒಂದು ವೇಳೆ ಆಗೋದೇ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಓದಲೇಬೇಕು. ಇದರಲ್ಲಿ ತಮಗೆ ಅಭಿಮಾನ ಬರಬಾರದು. ಅರೇ ಭಗವಂತ ತಂದೆ ಓದಿಸುತ್ತಿದ್ದಾರೆ ಅಂದಾಗ ಇದರಲ್ಲಿ ಒಂದು ದಿನವೂ ಸಹ ಮುರುಳಿಯನ್ನು ತಪ್ಪಿಸಬಾರದು. ಮುರುಳಿಯಲ್ಲಿ ಇಂತಿಂತಹ ಅಂಶಗಳು ಬರುತ್ತವೆ, ಒಳ್ಳೊಳ್ಳೆ ಪಾಯಿಂಟ್ಸು ಸಿಗತ್ತೆ. ಅದರಿಂದ ಯಾರ ಬುದ್ಧಿಯಾದರೂ ತಮ್ಮ ಮತ್ತು ಅನ್ಯರ ಬುದ್ಧಿಯ ಕಪಾಟು ತೆರೆಯುತ್ತದೆ. ಆತ್ಮ ಎಂದರೆ ಏನು, ಪರಮಾತ್ಮ ಎಂದರೆ ಯಾರು, ಹೇಗೆ ಪಾತ್ರ ನಡೆಯುತ್ತೆ, ಇದನ್ನು ತಿಳಿದುಕೊಳ್ಳುವುದರಲ್ಲಿ ಸಮಯ ಬೇಕು. ಅಂತಿಮದಲ್ಲಿ ಕೇವಲ ನೆನಪಿರುತ್ತೆ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಆದರೆ ಈಗ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಎಂದು ಪದೇ ಪದೇ ಹೇಳಬೇಕಾಗುವುದು. ಅಂತಿಮದಲ್ಲಿ ಅದಷ್ಟಕ್ಕದೇ ಸ್ವತಃವಾಗಿ ನೆನಪಿರುತ್ತೆ. ಈಗ ಬಾಬ್ರವರು ಬಾರಿಗೂ ಹೇಳಬೇಕಾಗಿ ಬರ್ತಾ ಇದೆ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು. ಅಂತಿಮದಲ್ಲಿ ಆ ಸ್ಥಿತಿ ತಯಾರಾಗುವುದು. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಹೊರಟು ಹೋಗಬೇಕು. ನೆನಪಿನಿಂದಲೇ ತಾವು ಪವಿತ್ರರಾಗುತ್ತೀರಾ. ಎಷ್ಟೆಷ್ಟು ಪವಿತ್ರವಾಗುತ್ತಿದ್ದೀರಾ ಎಂದು ತಮಗೆ ತಾವೇ ತಿಳಿದುಕೊಳ್ಳಬಹುದು. ಅಪವಿತ್ರರಿಗೆ ಅವಶ್ಯವಾಗಿ ಬಲ ಕಡಿಮೆ ಸಿಗತ್ತೆ. ಮುಖ್ಯವಾಗಿ ಅಷ್ಟರತ್ನಗಳೇ ಪಾಸ್ವಿತಾನರಾಗುತ್ತಾರೆ. ಅವರು ಸ್ವಲ್ಪವೂ ಸಹ ಶಿಕ್ಷೆಯನ್ನು ಅನುಭವಿಸುವುದಿಲ್ಲ. ಈ ಎಲ್ಲ ಮಾತುಗಳು ಬಹಳ ಸೂಕ್ಷ್ಮವಾಗಿ ಕೇಳಿ ಅರ್ಥ ಮಾಡಿಕೊಳ್ಳುವಂತಹದ್ದಾಗಿದೆ. ಎಷ್ಟು ಶ್ರೇಷ್ಠ ವಿದ್ಯಾಭ್ಯಾಸವಾಗಿದೆ. ನಾವು ದೇವತೆಗಳಾಗಬಹುದು ಎಂದು ಸ್ವಪ್ನದಲ್ಲಿಯೂ ಕೂಡ ಇರಲಿಲ್ಲ. ತಂದೆಯನ್ನು ನೆನಪು ಮಾಡುವುದರಿಂದಲೇ ತಾವು ಪದಮ ಭಾಗ್ಯಶಾಲಿಗಳಾಗುತ್ತೀರಾ. ಇದರ ಮುಂದೆ ಆ ವ್ಯಾಪಾರ ವ್ಯವಹಾರ ಏನೆಲ್ಲ ಇದೆ ಅದ್ಯಾವುದೂ ಸಹ ಕೆಲಸಕ್ಕೆ ಬರುವುದಿಲ್ಲ. ಆದರೂ ಸಹ ಎಲ್ಲವನ್ನೂ ಮಾಡಲೇಬೇಕು. ನಾವು ಶಿವತಂದೆಗೆ ಕೊಡುತ್ತೇವೆ, ಸೇವೆ ಮಾಡುತ್ತೇವೆ ಎಂಬ ಸಂಕಲ್ಪವೂ ಬರಬಾರದು. ಏಕೆಂದರೆ ತಾವು ಪದಮ ಭಾಗ್ಯಶಾಲಿಗಳಾಗುತ್ತೀರಾ. ಬಾಬರವರಿಗೆ ಸೇವೆ ಮಾಡ್ತೀವಿ ಅಂದರೆ ಅರ್ಥ ರಿಟರ್ನ್ ಒಂದಕ್ಕೆ ಪದಮದಷ್ಟು ಪಡೆದುಕೊಳ್ಳುತ್ತೇವೆ. ಕೊಡುತ್ತೇವೆ ಎಂಬ ಸಂಕಲ್ಪ ಬಂದರೆ ಸೇವೆ ಮಾಡಿದರೂ ಸಹ ಶಕ್ತಿ ಕಡಿಮೆ ಆಗತ್ತೆ. ಮನುಷ್ಯರು ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡ್ತಾರೆ, ಅಂದರೆ ರಿಟರ್ನ್ ಪಡ್ಕೊಳ್ಳೋದಕ್ಕೋಸ್ಕರ ಅಂದಾಗ ಅದು ಕೊಟ್ಟಂತಾಯ್ತಾ? ಇಲ್ಲ, ಪಡ್ಕೊಂಡ್ರು ಅದಕ್ಕಿಂತ ಜಾಸ್ತಿ. ಭಗವಂತ ದಾತ ಆಗಿದ್ದಾರೆ ಅಲ್ವಾ. ಈ ಜನ್ಮದ ದಾನ ಪುಣ್ಯದಿಂದ ಮುಂದಿನ ಜನ್ಮದಲ್ಲಿ ಎಷ್ಟೊಂದು ಕೊಡ್ತಾರೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಭಕ್ತಿ ಮಾರ್ಗದಲ್ಲಿ ಅಲ್ಪ ಕಾಲದ ಸುಖ ಇದೆ. ತಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ.
ಬದುಕಿರುವವರೆಗೆ ಜ್ಞಾನಾಮೃತವನ್ನು ಕುಡಿಯಬೇಕು, ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಭಗವಂತನೇ ಓದಿಸುತ್ತಿದ್ದಾರೆ. ಆದ್ದರಿಂದ ಒಂದು ದಿನವೂ ಸಹ ಮುರುಳಿಯನ್ನು ತಪ್ಪಿಸಬಾರದು. 2ನೇ ಪಾಯಿಂಟು, ಪದ್ಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಲು ನಿಮಿತ್ತ ಮಾತ್ರವಾಗಿ ಮನೆಯಲ್ಲಿರುತ್ತಾ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು. ವರದಾನ: ಪ್ರಸನ್ನತೆಯ ಆತ್ಮಿಕ ಘನತೆಯ ಮೂಲಕ ಸರ್ವರನ್ನು ಅಧಿಕಾರಿಗಳನ್ನಾಗಿ ಮಾಡುವಂತಹ ಗಾಯನಕ್ಕೆ ಮತ್ತು ಪೂಜೆಗೆ ಯೋಗ್ಯರಾಗಿರಿ. ವರದಾನದ ವಿಶ್ಲೇಷಣೆ: ಯಾರು ಸರ್ವರ ಸಂತುಷ್ಟತೆಯ ಸರ್ಟಿಫಿಕೇಟ್ ಪಡೆದುಕೊಳ್ಳುತ್ತಾರೆ ಅವರು ಸದಾ ಪ್ರಸನ್ನವಾಗಿರುತ್ತಾರೆ. ಮತ್ತು ಇದೇ ಪ್ರಸನ್ನತೆಯ ಆತ್ಮಿಕ ಘನತೆಯ ಕಾರಣದಿಂದ ಹೆಸರುವಾಸಿ ಅಂದರೆ ಗಾಯನ ಮತ್ತು ಪೂಜೆಗೆ ಯೋಗ್ಯರಾಗುತ್ತಾರೆ. ತಾವು ಶುಭಚಿಂತಕ ಪ್ರಸನ್ನ ಚಿತ್ತರಾಗಿರುವಂತಹ ಆತ್ಮರ ಮೂಲಕ ಏನೆಲ್ಲ ಸರ್ವರಿಗೂ ಖುಷಿ, ಆಶ್ರಯ, ಒಂದು ಧೈರ್ಯ, ಸಾಹಸದ ರೆಕ್ಕೆಗಳು, ಉಮಂಗ ಉತ್ಸಾಹದ ಪ್ರಾಪ್ತಿಯಾಗತ್ತೆ. ಈ ಪ್ರಾಪ್ತಿ ಕೆಲವರನ್ನು ಅಧಿಕಾರಿಗಳನ್ನಾಗಿ ಮಾಡುತ್ತೆ, ಇನ್ನು ಕೆಲವರು ಭಕ್ತರಾಗ್ತಾರೆ. ಸ್ಲೋಗನ್: ತಂದೆಯಿಂದ ವರದಾನ ಪ್ರಾಪ್ತಿ ಮಾಡಿಕೊಳ್ಳುವ ಸಹಜ ಸಾಧನವಾಗಿದೆ ಹೃದಯದ ಸ್ನೇಹ. ಅವ್ಯಕ್ತ ಇಶಾರೆ: ಹೇಗೆ ಕರ್ಮ ಸ್ವತಃವಾಗಿ ನಡೆಯುತ್ತಿರತ್ತೆ, ಕರ್ಮೇಂದ್ರಿಯಗಳಿಗೆ ನ್ಯಾಚುರಲ್ ಅಭ್ಯಾಸವಾಗಿದೆ, ಹಾಗೆಯೇ ಬುದ್ಧಿಗೆ ನೆನಪಿನ ನ್ಯಾಚುರಲ್ ಅಭ್ಯಾಸವಾಗಬೇಕು. ಈ ಕರ್ಮೇಂದ್ರಿಯಗಳ ಆದಿ ಅನಾದಿ ತಮ್ಮ ತಮ್ಮ ಕಾರ್ಯವಿದೆ. ಕರ್ಮೇಂದ್ರಿಯಗಳಿಗೆ ಕೈಗಳಿಗೆ ಅಲುಗಾಡಿಸುವುದು ಮತ್ತು ಕಾಲುಗಳು ನಡೆಯುವುದರಲ್ಲಿ ಯಾವುದೇ ಕಷ್ಟ ಪಡಬೇಕಾಗಿರುವುದಿಲ್ಲ. ಅದೇ ಪ್ರಮಾಣವಾಗಿ ಬ್ರಾಹ್ಮಣ ಜೀವನ ಮತ್ತು ಈ ಸಂಗಮಯುಗಿ ಜೀವನದಲ್ಲಿ ಬುದ್ಧಿಯ ವಾಸ್ತವಿಕ ಕಾರ್ಯ, ನಿಜವಾದ ಕಾರ್ಯ ಅಥವಾ ಜನ್ಮದ ಕಾರ್ಯವಾಗಿದೆ ತಂದೆಯನ್ನು ನೆನಪು ಮಾಡುವುದು. ಜೀವನದ ಏನೆಲ್ಲ ವಾಸ್ತವಿಕ ಕಾರ್ಯ ಇದೆ ಅದು ನ್ಯಾಚುರಲ್ ಮತ್ತು ಸಹಜವಾಗುವುದು. ಅಂದಾಗ ತಮ್ಮನ್ನು ಸಹಜ ಕರ್ಮಯೋಗಿಗಳೆಂದು ಅನುಭವ ಮಾಡಿರಿ. ಓಂ ಶಾಂತಿ.